Praise the Lord. Greetings to you all in the name of our Lord and Savior Jesus Christ. Today's Bible verse, Jeremiah chapter 11, verse 4. You will be my people and I will be your God. ಯೆರೆಮೀಯ 11:4 ವಚನ. ನೀವು ನನ್ನ ಪ್ರಜೆಯಾಗಿರುವಿರಿ, ನಾನು ನಿಮ್ಮ ದೇವರಾಗಿರುವೆನು. ಇದು ಎಷ್ಟು ಒಳ್ಳೆಯ ಅವಕಾಶ ಪ್ರಿಯರೇ. ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ ಎಂಬುದಾಗಿ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಯಾವಾಗ ನಾವು ಆತನ ಮಕ್ಕಳು, ಯಾವಾಗ ನಾವು ಆತನ ಪ್ರಜೆಯಾಗಿರುತ್ತೇವೆ, ಯಾವಾಗ ಆತನು ನಮಗೆ ದೇವರಾಗಿರುತ್ತಾನೆಂದರೆ, ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನು ಕೈಕೊಂಡರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆದಾಗ ನಾವು ಆತನ ಪ್ರಜೆಗಳಾಗುತ್ತೇವೆ, ಆತನ ಮಕ್ಕಳಾಗುತ್ತೇವೆ ಪ್ರಿಯರೇ. ತಂದೆಯು ತನ್ನ ಮಗುವನ್ನು ಕೈ ಹಿಡಿದು ಯಾವ ರೀತಿಯಲ್ಲಿ ನಡೆಸುತ್ತಾನೋ ಅದೇ ರೀತಿಯಲ್ಲಿ ದೇವರು ನಮ್ಮನ್ನೂ ಕೂಡ ತನ್ನ ಹಸ್ತ ಹಿಡಿದು ನಡೆಸುವಾತನಾಗಿದ್ದಾನೆ. ಕೀರ್ತನೆ 78, 52 ಮತ್ತು 53 ವಚನದಲ್ಲಿ ನಾವು ನೋಡುತ್ತೇವೆ, ಕುರಿಗಳನ್ನೋ ಎಂಬಂತೆ ತನ್ನ ಜನರನ್ನು ಹೊರಗೆ ತಂದು ಅಡವಿಯಲ್ಲಿ ಅದನ್ನು ಪೋಷಿಸಿ ನಡೆಸಿದನು ಎಂಬುದಾಗಿ. ಆತನು ಅವರನ್ನು ಸುರಕ್ಷಿತವಾಗಿ ನಡೆಸಿದ್ದರಿಂದ ಅವರು ಅಂಜಲೇ ಇಲ್ಲ ಎಂಬುದಾಗಿ. ದೇವರು ಆ ಇಸ್ರಾಯೇಲ್ ಜನರು ಅಡವಿಯಲ್ಲಿ ನಡೆಯುತ್ತಾ ಇರುವಾಗ ಅವರೊಂದಿಗಿದ್ದು ಅವರ ಹಸ್ತ ಹಿಡಿದು ಕುರಿಗಳನ್ನು ಕಾಯುವ ರೀತಿಯಲ್ಲಿ ಕುರುಬನಾಗಿದ್ದು ಅವರನ್ನು ಕಾಪಾಡಿ ನಡೆಸಿದನು. ಆದುದರಿಂದ ಅವರು ಅಂಜಲೇ ಇಲ್ಲ ಪ್ರಿಯರೇ. ದೇವರು ನಮ್ಮನ್ನೂ ಕೂಡ ಇಂದು ನಡೆಸುವಾತನಾಗಿದ್ದಾನೆ. 2 ಕೊರಿಂಥ್ಯ 6 ವಚನದಲ್ಲಿ ನಾವು ನೋಡುತ್ತೇವೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹೌದು, ನಮ್ಮ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನಮ್ಮನ್ನು ಬಹಳವಾಗಿ ಇಷ್ಟಪಡುವಾತನಾಗಿದ್ದಾನೆ. ಆದುದರಿಂದ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಇವತ್ತು ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ದೇವರೇ, ಅಂದು ಇಸ್ರಾಯೇಲರನ್ನು ನಡೆಸಿದ ಹಾಗೆ ನನ್ನನ್ನು ಕೂಡ ಆಶೀರ್ವದಿಸು, ನನ್ನ ಜೊತೆ ಯಾವಾಗಲೂ ಇರು ಎಂಬುದಾಗಿ ದೇವರ ಬಳಿ ಪ್ರಾರ್ಥನೆ ಮಾಡೋಣ. ವಿಮೋಚನ ಕಾಂಡ 33:13 ನಾವು ನೋಡ್ತೇವೆ, ಮೋಶೆಯು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಿನ್ನ ದಯೆ ನಮಗೆ ದೊರಕುವಂತೆ ಮಾಡು, ನಾವು ಹೋಗುವ ಮಾರ್ಗದಲ್ಲಿ, ನಾವು ನಡೆಯುವಂತಹ ಸ್ಥಳದಲ್ಲಿ ನಿನ್ನ ಮಾರ್ಗವನ್ನು ನಮಗೆ ತೋರಿಸಿಕೊಡು, ನಿನ್ನ ದಯೆ ನಮಗೆ ದೊರೆತಿದೆ ಎನ್ನುವುದನ್ನು ಜನರು ತಿಳಿದುಕೊಳ್ಳುವಂತೆ ನೀನು ನಮ್ಮೊಂದಿಗಿರು ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ದೇವರು ಇಸ್ರಾಯೇಲರನ್ನ ಹಸ್ತ ಹಿಡಿದು ನಡೆಸಿದರು, ಇಸ್ರಾಯೇಲರ ಜೊತೆಗೆ ಮೇಘದ ಉಪಾದಿಯಲ್ಲಿ ಇದ್ದು ನಡೆಸಿದರು, ಅಗ್ನಿ ಸ್ತಂಭದ ಉಪಾದಿಯಲ್ಲಿ ಇಸ್ರಾಯೇಲರೊಟ್ಟಿಗೆ ನಡೆಸಿದರು. ಅದೇ ದೇವರು ಇಂದು ನಿನ್ನ ಕೂಡ ಇರ್ತಾರೆ. ನಮ್ಮನ್ನು ಪ್ರಜೆ ಎಂಬುದಾಗಿ ಕರೆಯುತ್ತಾ ಇದ್ದಾರೆ, ತನ್ನ ಮಕ್ಕಳು ಎಂಬುದಾಗಿ ಕರೆಯುತ್ತಾ ಇದ್ದಾರೆ, ನಾನು ನಿಮಗೆ ದೇವರಾಗಿರುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡೋಣ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮ ಹೃದಯದಲ್ಲಿ ಆತನಿಗೆ ಆಹ್ವಾನಿಸೋಣ. ಅಂದು ಗೋದಲಿಯಲ್ಲಿ ಜನಿಸಿದ ಯೇಸು ಸ್ವಾಮಿ ಇಂದು ನಮ್ಮ ಹೃದಯಗಳಲ್ಲಿ ಜನಿಸಲು ಇಷ್ಟಪಡ್ತಾ ಇದ್ದಾರೆ. ಆತನನ್ನು ನಮ್ಮ ಹೃದಯದಲ್ಲಿ ಆಹ್ವಾನಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ದೇವ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನಾನು ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಗಳಾಗಿರುವಿರಿ ಎಂಬುದಾಗಿ ನಿಮ್ಮ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವ. ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ದೇವ, ಇದೇ ಸರಿಯಾದ ಮಾರ್ಗ, ಇದರಲ್ಲೇ ನಡೆಯಿರಿ ಎಂಬುದಾಗಿ ನೀವು ಅವರ ಕಿವಿಯಲ್ಲಿ ಹೇಳುತ್ತಾ ಯಾವಾಗಲೂ ಅವರ ಜೊತೆಗಿದ್ದು ಕಾಯ್ದು ಕಾಪಾಡಿ ನಡೆಸು ಸ್ವಾಮಿ. ನಿಮ್ಮ ಮಾರ್ಗವನ್ನು ತೋರಿಸಿಕೊಡು ಕರ್ತನೆ. ಯಾವಾಗಲೂ ನಮ್ಮ ದೇವರು ನೀನಾಗಿದ್ದು ನಡೆಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.